ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೇಲೆ ಮೈತ್ರಿ ನಾಯಕರ ಕಣ್ಣಿದೆ. ಡಿಕೆ ಸುರೇಶ್ ಮಣಿಸೋದಕ್ಕೆ ಮೈತ್ರಿ ನಾಯಕರು ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ನಿವಾಸದಲ್ಲಿ ಮೈತ್ರಿ ನಾಯಕರ ಸೀಕ್ರೆಟ್ ಸಭೆ. ಇಬ್ಬರು ಅಭ್ಯರ್ಥಿಗಳ ಸ್ಪರ್ಧೆ ಬಗ್ಗೆ ನಿನ್ನೆ ಮಹತ್ವದ ಮಾತುಕತೆ ಆಗಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೇಲೆ ಮೈತ್ರಿ ನಾಯಕರು ಕಣ್ಣಿಟ್ಟಿದ್ದಾರೆ. ಡಿಕೆ ಸುರೇಶ್ ಮಣಿಸೋದಕ್ಕೆ ಮೈತ್ರಿ ನಾಯಕರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಕುಮಾರಸ್ವಾಮಿ ನಿವಾಸದಲ್ಲಿ ಮೈತ್ರಿ ನಾಯಕರ ಸೀಕ್ರೆಟ್ ಸಭೆ ನಡೆದಿದೆ. ಇಬ್ಬರು ಅಭ್ಯರ್ಥಿಗಳ ಸ್ಪರ್ಧೆ ಬಗ್ಗೆ ನಿನ್ನೆ ಮಹತ್ವದ ಮಾತುಕತೆ ಆಗಿದೆ. ಡಾಕ್ಟರ್ ಮಂಜುನಾಥ್ ಅಥವಾ ಯೋಗೇಶ್ವರ್ ಸ್ಪರ್ಧೆಯ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಗ್ಗೆ ಈಗ ಮೈತ್ರಿ ನಾಯಕರು ಬಹಳ ಸೀರಿಯಸ್ ಆಗಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಈಗ ಡಿಕೆ ಸುರೇಶನ್ನ ಮಣಿಸೋದಕ್ಕೆ ಯಾವ ರೀತಿ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸ್ತಾ ಇದ್ದಾರೆ? ಹಾಗಾದ್ರೆ ಇಬ್ಬರು ಹೆಸರನ್ನ ಏನು ಇವಾಗ ಚರ್ಚೆ ಆಗಿದೆ, ಸೊ ಅವರ ಬಗ್ಗೆ ಯಾವ ರೀತಿ ಅಭಿಪ್ರಾಯ ವ್ಯಕ್ತವಾಗಿದೆ? ಶ್ವೇತಾ, ಇದೀಗ ಮೈತ್ರಿಯಲ್ಲಿ ಜೆಡಿಎಸ್ಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸಿಗುವಂತಹ ಸುಳಿವು ಸಿಕ್ಕಂತಹ ಬೆನ್ನಲ್ಲೇ ನಿನ್ನೆ ಕುಮಾರಸ್ವಾಮಿ ಅವರ ಮನೆಯಲ್ಲಿ ಒಂದು ಸಭೆ ನಡೆದಿದೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಎರಡು ಹೆಸರುಗಳು ಚರ್ಚೆ ಆಗಿರುವಂತದ್ದು. ಒಂದು ಸಿಪಿ ಯೋಗೇಶ್ವರ್ ಮತ್ತೆ ಡಾಕ್ಟರ್ ಮಂಜುನಾಥ್. ಈ ಎರಡು ಹೆಸರುಗಳು ಸಾಕಷ್ಟು ಚರ್ಚೆ ಆಗಿದೆ. ಆದ್ರೆ ಯಾರು ಬೆಂಗಳೂರು ಗ್ರಾಮಾಂತರದಲ್ಲಿ ಅಭ್ಯರ್ಥಿ ಆಗಬೇಕು ಅನ್ನೋದ್ರ ಬಗ್ಗೆ ನಾಯಕರ ಅಭಿಪ್ರಾಯವನ್ನ ನಿನ್ನೆಯ ಸಭೆಯಲ್ಲಿ ಸಂಗ್ರಹ ಮಾಡಲಾಯಿತು. ಸಾಕಷ್ಟು ದಿನಗಳಿಂದ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅದರ ಜೊತೆಲೆ ಸಿಪಿ ಯೋಗೇಶ್ವರ್ ಕೂಡ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆಗೆ ಇಳಿಯುವಂತ ಒಂದು ಆಸೆಯನ್ನ ಇಟ್ಕೊಂಡಿದ್ದಾರೆ. ಎಲ್ಲದರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರ ಹೆಸರು ಕೂಡ ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವಂತದ್ದು. ಅಂದ್ರೆ ಒಂದು ಮಂಜುನಾಥ್ ಅವರು ಅಭ್ಯರ್ಥಿ ಆಗಬೇಕು, ಅಥವಾ ಸಿಪಿ ಯೋಗೇಶ್ವರ್ ಅಭ್ಯರ್ಥಿ ಆಗಬೇಕು, ಅಥವಾ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗಬೇಕು. ಡಿಕೆ ಸುರೇಶ್ಗೆ ಪ್ರಬಲ ಎದುರಾಳಿ ಆಗಬೇಕು, ಮತ್ತೆ ಅವರನ್ನ ಸೋಲಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾರು ಸೂಕ್ತ ಅಭ್ಯರ್ಥಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆಯ ಸಭೆಯಲ್ಲಿ ಒಂದಷ್ಟು ಹೊತ್ತು ಚರ್ಚೆ ಆಗಿದೆ. ಬಹುತೇಕ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಜೆಡಿಎಸ್ ತೆಕ್ಕೆಗೆ ಬರುವ ಸಾಧ್ಯತೆ ಇರುವ ಬೆನ್ನಲ್ಲೇ ಈ ಸಭೆ ನಡೆದಿರುವಂತದ್ದು ಒಂದು ಕುತೂಹಲವನ್ನ ಮೂಡಿಸಿದೆ ಅಂತ ಹೇಳಬಹುದು. ಶ್ವೇತಾ, ಓಕೆ ಸುರೇಶ್, ಹಾಗೆ ನೋಡಿದ್ರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಂತಹ ಏಕೈಕ ಕ್ಷೇತ್ರ ಅಂದ್ರೆ ಅದು ಬೆಂಗಳೂರು ಗ್ರಾಮಾಂತರ. ಕಾಂಗ್ರೆಸ್ಗೂ ಪ್ರತಿಷ್ಠೆ. ಮತ್ತೊಂದು ಕಡೆ ಡಿಕೆ ಬ್ರದರ್ಸ್ ಆ ಕ್ಷೇತ್ರವನ್ನ ಉಳಿಸ್ಕೊಳ್ಳೋದಕ್ಕೆ ಶತಾಯ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಸೊ ಸುಲಭ ಆಗುತ್ತಾ ಹಾಗಾದ್ರೆ ಮೈತ್ರಿ ನಾಯಕರ ಈ ಪ್ಲಾನ್? ಶ್ವೇತಾ, ನಿಜ. ಈಗ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಂತಹ ಏಕೈಕ ಕ್ಷೇತ್ರ ಮತ್ತೆ ಡಿಕೆ ಸುರೇಶ್ ಅವರು ಕೂಡ ಒಂದು ರೀತಿ ಅವ್ರಿಗೂ ಕೂಡ ಒಂದು ಪ್ರತಿಷ್ಠೆಯ ವಿಚಾರ ಆಗಿದೆ ಇದು. ಹಾಗಾಗಿ ಡಿಕೆ ಸುರೇಶ್ ಅವರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಸಿಪಿ ಯೋಗೇಶ್ವರ್ ಕೂಡ ಅವರ ಒಂದು ಸಾಂಪ್ರದಾಯಿಕ ಎದುರಾಳಿ. ಅದರ ಜೊತೆಯಲ್ಲಿ ಕುಮಾರಸ್ವಾಮಿ ಮತ್ತೆ ಡಿಕೆ ಬ್ರದರ್ಸ್ ನಡುವಿನ ಒಂದು ಮುಸುಕಿನ ಗುದ್ದಾಟ ಏನಿದೆ ಅದು ಕೂಡ ಎಲ್ರಿಗೂ ಗೊತ್ತಿರುವಂತದ್ದೇ. ಹಾಗಾಗಿ ಶತಾಯಗತಾಯ ಈ ಒಂದು ಕ್ಷೇತ್ರವನ್ನ ಗೆಲ್ಲಬೇಕು ಮತ್ತೆ ಡಿಕೆ ಸುರೇಶ್ ಅವರನ್ನ ಸೋಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಸಭೆ ನಡೆದಿರುವಂತದ್ದು. ಒಂದು ವೇಳೆ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಈ ಬಾರಿ ಒಂದು ರೀತಿ ಜಿದ್ದಿನ ಹಣಾಹಣಿಗೆ ಸಾಕ್ಷಿ ಆಗಬಹುದು. ಶ್ವೇತಾ, ಓಕೆ, ಈಗ ಮೂರು ಹೆಸರನ್ನ ಏನ್ ಕಳಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ, ಡಾಕ್ಟರ್ ಮಂಜುನಾಥ್, ಯೋಗೇಶ್ವರ್ ಮತ್ತು HDK. ಈಗ ಹೈಕಮಾಂಡ್ ಕೂಡ ಹೇಳ್ತಾ ಇತ್ತು ಕುಮಾರಸ್ವಾಮಿ ಅವರು ಕೂಡ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ. ಅದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದಂತಹ ನಿಲುವು ಕುಮಾರಸ್ವಾಮಿ ಅವರು ತಗೊಂಡಿರ್ಲಿಲ್ಲ. ಆದ್ರೆ ಈಗ HDK ಹೆಸರನ್ನ ಕಳಿಸ್ತಾ ಇರೋದ್ರಿಂದ ಮೊದಲ ಪ್ರಿಫರೆನ್ಸ್ ಅದೇ ಹೆಸರಿರುತ್ತಾ ಅಂತ? ಒಂದು ಈ ಬಾರಿ ಮೈತ್ರಿ ಆಗಿರೋದ್ರಿಂದ ಕುಮಾರಸ್ವಾಮಿ ಅವರು ಯಾವ್ದಾದ್ರು ಒಂದು ಕ್ಷೇತ್ರದಿಂದ ಸ್ಪರ್ಧೆಗೆ ಇಳಿಯಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರ ಒಂದು ಒತ್ತಾಸೆ ಕೂಡ ಆಗಿದೆ. ಆದ್ರೆ ಕುಮಾರಸ್ವಾಮಿ ಅವರು ಎಲ್ಲಿಂದ ಸ್ಪರ್ಧೆ ಮಾಡಬೇಕು ಅಥವಾ ಸ್ಪರ್ಧೆ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇನ್ನೂ ಒಂದು ತೀರ್ಮಾನವನ್ನ ಮಾಡಿಲ್ಲ. ನಿನ್ನೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ವಿಚಾರವಾಗಿ ಏನು ಚರ್ಚೆ ನಡೀತು. ಸಾಕಷ್ಟು ದಿನಗಳಿಂದ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೂಡ ಚಲಾವಣೆಯಲ್ಲಿದೆ. ಅವರು ಕೂಡ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಸಾಕಷ್ಟು ಜನಪ್ರಿಯರಾಗಿದ್ದಾರೆ. ಅವರು ಕಣಕ್ಕಿಳಿದರೆ ಜನಬಲ ಸಿಗಬಹುದು ಅನ್ನುವಂತ ಒಂದು ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಮಂಜುನಾಥ್ ಅವರ ಹೆಸರು, ಸಿಪಿ ಯೋಗೇಶ್ವರ್ ಆ ಕ್ಷೇತ್ರದ ಆಕಾಂಕ್ಷಿಯಾಗಿದ್ರು, ಹಾಗಾಗಿ ಅವರ ಹೆಸರು. ಇವೆರಡನ್ನ ಹೊರತುಪಡಿಸಿದರೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅಂತ ನಾಯಕರು ಅಭಿಪ್ರಾಯ ಪಟ್ಟಿದ್ದಾರೆ. ಆದ್ರೆ ಇನ್ನು ಕುಮಾರಸ್ವಾಮಿ ಅವರು ಅಂತಿಮ ನಿರ್ಧಾರ ತೆಗೆದುಕೊಂಡಿಲ್ಲ. ಶ್ವೇತಾ, ಎಸ್, ಥ್ಯಾಂಕ್ ಯು ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.